ರಾಜಕೀಯ ಪ್ರಭಾವ ಬಳಸಿ ಸರ್ಕಾರಿ ಸ್ವತ್ತುಗಳನ್ನು ಬಲಿಷ್ಠರು ಒತ್ತುವರಿ ಮಾಡಿಕೊಂಡಿದ್ದು, ಸರ್ಕಾರದ ಸ್ವತ್ತುಗಳನ್ನು ಅಧಿಕಾರಿಗಳು ಗುರುತಿಸಿ ಸುಪರ್ದಿಗೆ ಪಡೆದುಕೊಳ್ಳಬೇಕು ಎಂದು ಭೀಮ್ ಸೇವಾ ಸಮಿತಿ ಪದಾಧಿಕಾರಿಗಳು ತಹಶೀಲ್ದಾರ್ ಅವರಿಗೆ ಒತ್ತಾಯಿಸಿದರು. ತೆರವು ಮಾಡಿಸಬೇಕಂತ ಅಧಿಕಾರಿಗಳು ಗಮನ ಕೊಟ್ಟಿದ್ರು. ತುಂಬಾ ಬೇಜವಾಬ್ದಾರಿ ಮಾಡ್ತಾ ಇದ್ದಾರೆ. ಯಾರು ಮಾಲೂರು ತಾಲೂಕು ಸಂಬಂಧಪಟ್ಟ ಏನು ರೆವಿನ್ಯೂ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳು ಎಲ್ಲರೂ ತುಂಬಾ ಬೇಜವಾಬ್ದಾರಿ ತುಂಬಾನೇ ಮಾಡ್ತಾ ಇದ್ದಾರೆ. ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿ ರಾಜೇನಹಳ್ಳಿ ಗ್ರಾಮದ ಮುಖ್ಯ ರಸ್ತೆಯಿಂದ ಗುಂಡಪ್ಪನವರ ಜಮೀನಿನವರೆಗೂ ಇರುವ 30 ಅಡಿಗಳಷ್ಟು ರಾಜಕಾಲುವೆಯನ್ನ ಕೆಲ ಬಲಿಷ್ಠರು ಒತ್ತುವರಿ ಮಾಡಿಕೊಂಡಿದ್ದು, ಇನ್ನುಳಿದ ರೈತರು ತೊಂದರೆ ಅನುಭವಿಸುವಂತಾಗುತ್ತಿದೆ. 32 ಅಡಿ ಇರೋ ರಾಜಕಾಲುವೆ ಈ ಜಾಗನ ಏನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಸರ್ವೆ ಆಗಿರುತ್ತೆ, ಆದ್ರೂ ಇದನ್ನ ತೆರವು ಮಾಡ್ತಿರಲ್ಲ. ಇಲ್ಲಿ ಏನೊಂದು ರಾಜಕಾರಣಿಗಳ ಬೆಂಬಲಿಗರು ಕೆಲವರು ಬಲಾಢ್ಯರು ಏನ್ ಮಾಡಿರ್ತಾರೆ, ಇದು ನಮ್ಮ ಜಮೀನುಗಳನ್ನ ಒತ್ತುವರಿ ಮಾಡ್ಕೊಂಡಿರ್ತಾರೆ ಸಂಬಂಧಪಟ್ಟ ಜಾಗನ. ಕೆಲ ರೈತರ ತೋಟಗಳಿಗೆ ಕೃಷಿ ಸಲಕರಣೆಗಳು, ಸರಕು ಸಾಗಾಣಿಕೆಯನ್ನು ಮಾಡಲು ಮತ್ತು ಓಡಾಡಲು ಅಲ್ಲಿರುವಂತಹ ಸವರ್ಣೀಯರು ದಾರಿಯನ್ನ ಆಕ್ರಮಿಸಿಕೊಂಡು ತೊಂದರೆ ಮಾಡುತ್ತಿದ್ದಾರೆ. ಅಲ್ಲದೆ ನಕ್ಷೆಯಲ್ಲಿರುವ ಈ ರಾಜಕಾಲುವೆ ಒತ್ತುವರಿ ತೆರವುಗೊಳಿಸುವಂತೆ ಸಾಕಷ್ಟು ಬಾರಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದ್ರು. ರಾಜಕೀಯ ಪ್ರಭಾವದಿಂದ ಅಧಿಕಾರಿಗಳು ಒತ್ತುವರಿ ತೆರವಿಗೆ ಮುಂದಾಗಿಲ್ಲ. ಕಾಲುವೆ ಒತ್ತುವರಿಯಿಂದಾಗಿ ಮಳೆ ನೀರು ತೋಟಗಳಿಗೆ ನುಗ್ತಾ ಇದ್ದು, ಬೆಳೆಗಳು ಸಂಪೂರ್ಣ ನಾಶವಾಗಿದೆ ಅಂತ ರೈತರು ಅಳಲನ್ನ ತೋಡ್ಕೊಂಡ್ರು. ನಮ್ದೇ ಜಮೀನು ಇದು, ಹಾಕಿದ್ದಾರೆ, ರಸ್ತೆ ಸೌಕರ್ಯ ಇಲ್ಲ, ರಾಜಕಾಲುವೆ ಸಂಪೂರ್ಣವಾಗಿ ಮುಚ್ಚಾಗಿದೆ. ಬೆಳೆ ಮೇಲೆ ನೀರು ಬಂದು ಎಲ್ಲ ಹರ್ಕೊಂಡು ಹೋಗಿ ಯಾರು ತೆಗಿಯೋರು ಬರ್ದ ಎಲ್ಲ ನಾಶ ಆಗಿದೆ ಅಂದ್ಬಿಟ್ಟು ಯಾರು ಬರ್ತಾ ಇಲ್ಲ. ಅದರಿಂದ ನಾವು ಇಲ್ಲಿ ಜೀವನ ಮಾಡೋದು ಕಷ್ಟ ಆಗಿದೆ. ಮಕ್ಕಳು ಮರಿ ಓಡಾಡಕ್ಕೂ ತೊಂದರೆ. ಬೆಳೆ 3 ಲಕ್ಷ ರೂಪಾಯಿ 4 ಲಕ್ಷ ರೂಪಾಯಿ ಬೆಳೆ ನಷ್ಟ ಆಗಿದೆ. ಇನ್ನು ರಾಜಕಾಲುವೆ ಒತ್ತುವರಿಯನ್ನ ಕೂಡಲೇ ತೆರವುಗೊಳಿಸಬೇಕೆಂದು ಭೀಮ್ ಸೇವಾ ಸಮಿತಿ ರಾಜ್ಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಚಾಲಕರ ಘಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಮುನಿರಾಜು, ಆಟೋ ಚಾಲಕರ ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಶ್ರೀನಾಥ್, ವರುಣ್ ರಾಜ್ ಚಕ್ರವರ್ತಿ, ರೈತರಾದ ಮುನಿರಾಜು, ಮುನಿಯಪ್ಪ, ಸೀನಪ್ಪ ಇನ್ನಿತರರು ಹಾಜರಿದ್ದರು. ಕೇಶವ್, ಎ ನ್ಯೂಸ್ ಟಿವಿ, ಮಾಲೂರು. ತೆರವು ಮಾಡಿಸಬೇಕಂತ ಅಧಿಕಾರಿಗಳು ಗಮನ ಕೊಟ್ಟಿದ್ರು. ತುಂಬಾ ಬೇಜವಾಬ್ದಾರಿ ಮಾಡ್ತಾ ಇದ್ದಾರೆ. ಯಾರು ಮಾಲೂರು ತಾಲೂಕು ಸಂಬಂಧಪಟ್ಟ ಏನು ರೆವಿನ್ಯೂ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳು ಎಲ್ಲರೂ ತುಂಬಾ ಬೇಜವಾಬ್ದಾರಿ ತುಂಬಾನೇ ಮಾಡ್ತಾ ಇದ್ದಾರೆ. ಗಣೇಶ